ಸುದೀಪ್ ಸರ್ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮನ್ನ ತಿದ್ದುತ್ತಾ ಇದ್ರು, ಯಾವುದೋ ಒಂದು ರೀತಿಯಲ್ಲಿ ಬಂದು ನಿಂತ್ಕೋತಾ ಇದ್ರು. ಇಡೀ ವಾರದಲ್ಲಿ ನೀವು ಮಾಡುವಂತಹ ಏನೇನ್ ತಪ್ಪುಗಳಿದೆಯೋ, ಏನೇನ್ ಸರಿಗಳಿದೆಯೋ ಅದೆಲ್ಲವನ್ನು ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡ್ತಿದ್ರು, ನಿಮ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವ್ರ ಬಗ್ಗೆ ಹೇಳೋದಾದ್ರೆ ಸುದೀಪ್ ಸರ್ ಆಕ್ಚುಲಿ 1 ವೀಕ್ ಬಂದಿರ್ಲಿಲ್ಲ. ನಮ್ ಎಲ್ರಿಗೂ ಹೆಂಗಾಗ್ಬಿಡ್ತು ಅಂದ್ರೆ ಇವಾಗ ನಮ್ಮ ಅಪ್ಪ ಅಮ್ಮನ್ಗೆ ಏನೋ ಒಂದು ಹೊರಗಡೆ ಇದ್ದಾಗ ಸಜೆಷನ್ ಕೇಳ್ತೀವಿ ಗೊತ್ತಾ, ಹಿಂಗ್ ಮಾಡ್ಬೋದಾ ಹಂಗ್ ಮಾಡ್ಬೋದಾ ಅಂತ. ಆ ಥರದ್ದೊಂದು ಗೈಡ್ ಇಲ್ಲ ನಮ್ಗೆ. ಇವಾಗ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋ ಕ್ಲಾರಿಟಿ ಇರ್ತಿರ್ಲಿಲ್ಲ. ಮನೇಲಿ 1 ವಾರ ಏನೇ ಆದ್ರೂ ವೀಕೆಂಡಲ್ಲಿ ಗೊತ್ತಾಗುತ್ತೆ, ವೀಕೆಂಡಲ್ಲಿ ಸರ್ ಹೇಳ್ತಾರೆ ಅನ್ನೋ ಒಂದು ಇದ್ರಲ್ಲೇ ಇರ್ತಾ ಇದ್ವಿ. ಬಟ್ ಆ ವೀಕೆಂಡಲ್ಲಿ ಸುದೀಪ್ ಸರೇ ಬರ್ಲಿಲ್ಲ. ಅವಾಗ ನಮ್ಗೆ ಇನ್ನೂ ಅವರ ಒಂದು ಇಂಪಾರ್ಟೆನ್ಸ್ ಗೊತ್ತಾಯ್ತು. ಇಲ್ಲ ಅಂದ್ರೂ ನಾವ್ ಎವ್ರಿ ವೀಕ್ ಸುದೀಪ್ ಸರಿ ಕಾಯ್ತಾನೆ ಇರ್ತಿದ್ವಿ. ಏನ್ ಹೇಳ್ತಾರೆ, ಯಾವ ವಿಷಯಕ್ಕೆ ಬೈತಾರೆ, ಯಾವ ವಿಷಯಕ್ಕೆ ಹೊಗಳ್ತಾರೆ ಅಂತ ಕಾಯ್ತಾ ಇದ್ವಿ. ಅದೇ ವಾರ ಪೂರ್ತಿ ನಾವೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇರ್ತೀವಿ, ಅವ್ರು ಬಂದು ಈ ತರಾನು ನೋಡ್ಬೋದಲ್ಲ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಸೊ ಅದು ನಮ್ ನೆಕ್ಸ್ಟ್ ವೀಕಿಗೆ ಹೆಲ್ಪ್ ಆಗ್ತಾ ಇತ್ತು. ಸುದೀಪ್ ಸರ್ನ ಬಿಟ್ಟು ಮೋಸ್ಟ್ಲಿ ಬೇರೆ ಯಾರೇ ಇದಲ್ಲಿ ನಡ್ಸ್ಕೊಟ್ರು ಅದಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಅದೊಂದು ಸೆಟ್ ಮಾಡ್ಬಿಟ್ಟಿದ್ದಾರೆ ಸುದೀಪ್ ಸರ್. ಸೊ ಅವ್ರ ಜೊತೆ ನಾವು ಸ್ಟೇಜ್ ಶೇರ್ ಮಾಡೋದಾಗಿರ್ಲಿ, ಅಥವಾ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋದಾಗಿರ್ಲಿ, ಅವ್ರು ನಮಗೆ ಗೈಡ್ ಮಾಡೋದಾಗಿರ್ಲಿ, ವಿ ಆರ್ ಸೋ ಲಕ್ಕಿ ಅಂತ ಅನ್ಸ್ತು ನನಗೆ. ಬಿಕಾಸ್ ನಾನು ನಿಮ್ಗೆ ಹೇಳ್ದಂಗೆ ಐ ವಾಸ್ ನಥಿಂಗ್. ಸೊ ಆಲ್ ಆಫ್ ಅ ಸಡನ್ ಅಂತಲ್ಲ, ಇಟ್ ಟುಕ್ ಸೋ ಮೆನಿ ಇಯರ್ಸ್, ಬಟ್ ಸ್ಟಿಲ್ ಖುಷಿ ಆಗುತ್ತೆ ನಾವು ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ತಾ ಬೆಳೆದವರು. ಸೊ ಯಾವ ವರ್ಷಕ್ಕೆ ನೀವು ಎಂಟ್ರಿ ಕೊಟ್ಟಿದ್ದು ಈ ಸಿನಿಮಾ ಬಣ್ಣದ ಲೈಫ್ಗೆ? ನಿಮ್ಗೆ 2019 ಅನ್ಸುತ್ತೆ, 19 ಎಂಟ್ರಿ ಕೊಟ್ಟಿರೋದು. ಓಕೆ, ಅದಾದ ಬಳಿಕ ಇಲ್ಲಿಯವರೆಗೆ ಜರ್ನಿ ಹೇಗಿತ್ತು? ಎಷ್ಟು ಕಷ್ಟ ಇತ್ತು, ಎಷ್ಟು ಸುಖ ಇತ್ತು, ಎಷ್ಟು ಖುಷಿ ಇತ್ತು, ಎಷ್ಟು ನೋವಿತ್ತು ಅಂತ ಹೇಳಿ. ಕೆಂಡ ಸಂಪಿಗೆ ಸೀರಿಯಲ್ ಆದಾಗ ಒಂದು ಬ್ರೇಕ್ ತಗೊಳ್ತೀರಾ, ಅನಾರೋಗ್ಯ ಏನಾಗಿತ್ತು ಆ ಸಂದರ್ಭದಲ್ಲಿ ಅಂತೆಲ್ಲ ಹೇಳಿ. ಕೆಂಡ ಸಂಪಿಗೆ ನನಗೆ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಈಗ ಚೆನ್ನಾಗಿ ಆಗ್ತಾ ಇದೆ. ಏನು ಗೊತ್ತಾ, ಈಗ ನಾನು ಹೆಂಗೆ ಅಂದರೆ ಆ್ಯಸ್ ಅ ಪರ್ಸನ್, ನಾನು ವರ್ಕ್ ಮಾಡೋ ಜಾಗದಲ್ಲಿ ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ. ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ. ಸೊ ಎಲ್ಲೋ ಒಂದು ಕಡೆ ಒಂದು ಈಗೋ ಹರ್ಟ್ ಆಗುತ್ತೆ, ಸೆಲ್ಫ್ ರೆಸ್ಪೆಕ್ಟಿಗೆ ಹರ್ಟ್ ಆಗುತ್ತೆ ಅಂದಾಗ ನಾನು ಐ ಆಮ್ ನಾಟ್ ಸಮ್ವನ್ ಆ ಜಾಗದಲ್ಲಿ ಇರಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಕೆಲವೊಂದು ಡಿಸಿಷನ್ಸ್ ಮಾಡಬೇಕಾಗಿ ಬರುತ್ತೆ. ಅದು ಬಿಟ್ಟರೆ ಇನಿಷಿಯಲ್ ಸ್ಟೇಜಲ್ಲಿ ಇವಾಗ ಏನಾಗುತ್ತೆ ಗೊತ್ತಾ, ಕರಿಯರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಯಾವುದಾದ್ರೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸಾಕಪ್ಪ, ಯಾವುದೋ ಒಂದು ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳಕ್ಕೆ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತೀವಿ. ಹೋಗ್ತಾ ಏನಾಗುತ್ತೆ, ಇವಾಗ ಇದಕ್ಕಿಂತ ಬೆಟರ್ ಏನೋ ಮಾಡಬೇಕು ಅಂತ ಆಗುತ್ತೆ. ಇನಿಷಿಯಲಲ್ಲಿ ಯಾವ ಥರ ಕಷ್ಟಗಳಿರುತ್ತೋ ಆ ಥರನೇ ಕಷ್ಟಗಳಿರಲ್ಲ. ನೆಕ್ಸ್ಟ್ ಇವಾಗ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ, ಚೂಸ್ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ. ಯಾವ್ದು ಚೂಸ್ ಮಾಡಬೇಕು, ನೆಕ್ಸ್ಟ್ ಇದು ಹೆಂಗೆ ಹೆಲ್ಪ್ ಆಗುತ್ತೆ ನಮ್ಮ ಕರಿಯರ್ ಗ್ರೋತಿಗೆ ಅನ್ನೋ ಥರದ್ದು. ಸೊ ಅವಾಗ ಒಂಥರ ಕಷ್ಟ ಆದರೆ ಇವಾಗ ಒಂಥರ ಕಷ್ಟ. ಅವಾಗ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಈಗ ಯಾವ್ದು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನೆಕ್ಸ್ಟ್ ಯಾವುದು ಅಂತ ಕೇಳ್ತಾರೆ. ಸೊ ಅದೆಲ್ಲದಕ್ಕೂ ಆನ್ಸರ್ ಮಾಡ್ಬೇಕಾಗಿರುತ್ತೆ. ನಾವು ಏನ್ ಮಾಡ್ಬೇಕು ಅನ್ನೋ ಡಿಸೈಡ್ ಮಾಡ್ಬೇಕಾಗಿರುತ್ತೆ. ಎಲ್ರಿಗೂ ಅದೇ ಕರಿಯರ್ ಸ್ಟಾರ್ಟ್ ಆಗೋಕ್ ಮುಂಚೆ ಎಲ್ಲರೂ ಒಂದಲ್ಲ ಒಂದು ರೀತಿ ಕಷ್ಟಪಟ್ಟಿರ್ತಾರೆ. ಅದೇ ರೀತಿ ನನಗೂ ಕಷ್ಟ ಆಯಿತು. ಬಟ್ ಲಕ್ಕಿಲಿ ಏನಂದ್ರೆ, ನಾನು ಹೇಳಿದ್ನಲ್ಲ, ಯುವರತ್ನ ಸೆಟ್ಟಲ್ಲೇ ಅಷ್ಟು ವರ್ಷದಿಂದ ಇದ್ದಂಥ ಸ್ಟೂಡೆಂಟ್ಸ್ಗಳು ಇವತ್ತಿಗೂ ದೇ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್. ಅಂದ್ರೆ ಏನೋ ಒಂದು ಆಪರ್ಚುನಿಟಿಗೋಸ್ಕರ. ಹಂಗೆ ನೋಡಕ್ ಹೋದ್ರೆ ನನಗೆ ಐ ಫೀಲ್ ಸೋ ಬ್ಲೆಸ್ಡ್. ಓಕೆ, ಏನೋ ಒಂದು ಆಗ್ತಾ ಇದೆ ನನ್ನ ಲೈಫಲ್ಲಿ ಅಂತ. ನನಗದು ನೋಡಿ ನನ್ಗೇನು ಅರ್ಥ ಆಗಿರೋದಂದ್ರೆ, ನಮ್ಗೆ ಅಂತ ಬರ್ತಿದ್ರೆ ಅದು ನಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೆ ನಾವು ಏನು ಎಫರ್ಟ್ಸ್ ಹಾಕಬೇಕು ಅದನ್ನು ಹಾಕ್ಬೇಕಷ್ಟೆ.